ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಅನೇಕ ಅವಕಾಶಗಳು ಬರುವಂಥ ದಿನ, ಆದರೆ ಅವುಗಳನ್ನು ಸದುಪಯೋಗ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಮೀಸಲು ಇಡಿ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ. ವೃಷಭ ರಾಶಿ. ಆರ್ಥಿಕವಾಗಿ ನಿಮಗೆ ಲಾಭ ಸಿಗುವಂಥ ದಿನ. ಕೆಲಸದಲ್ಲಿ ಶ್ರಮಕ್ಕೆ ಬದಲಾಗುವ ಫಲವಿಲ್ಲ. ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಧೈರ್ಯದಿಂದ ನಡೆದುಕೊಳ್ಳಿ. ಮಿಥುನ ರಾಶಿ. ಪ್ರಾಜೆಕ್ಟ್ಗಳಲ್ಲಿ ಪ್ರಗತಿಯನ್ನ ನೋಡಬಹುದು. ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಹೊಸ ಅವಕಾಶಗಳು ನಿಮ್ಮ ಎದುರಲ್ಲಿಗೆ ಬರುತ್ತವೆ. ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಇರುತ್ತದೆ. ಕಟಕ ರಾಶಿ. ಇತರರೊಂದಿಗೆ ನಿಮ್ಮ ಸಂಪರ್ಕಗಳು ಉತ್ತಮವಾಗಿರುತ್ತವೆ. ವೈಯಕ್ತಿಕ ಬದುಕಿನಲ್ಲಿ ಸಮಾಧಾನ ಮತ್ತು ಸಂತೋಷ ಕಾಣಬಹುದು. ಸಮರ್ಥನೀಯ ಚಿಂತನೆಗಳು ನಿಮಗೆ ದಾರಿ ತೋರುತ್ತವೆ. ಸಿಂಹರಾಶಿ. ವೈಯಕ್ತಿಕ ಅಥವಾ ವೃತ್ತಿಯ ಜೀವನದಲ್ಲಿ ಹೊಸ ಯೋಚನೆಗಳು ರೂಪಿಸಬಹುದು. ಶಕ್ತಿಯುಳ್ಳ ಸಮಯ, ಆದರೆ ನಿರ್ಧಾರಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಕನ್ಯಾ ರಾಶಿ. ಆರೋಗ್ಯದ ಕಡೆಗೆ ಜೋಪಾನ. ಹೊಸ ಸವಾಲುಗಳು ನಿಮ್ಮ ಮುಂದೆ ಬರುತ್ತವೆ, ಆದರೆ ನೀವು ಅವುಗಳನ್ನು ಯಶಸ್ವಿಯಾಗಿ ಮೀರಿ ಮುನ್ನಡೆಯುತ್ತೀರಿ. ತುಲಾ ರಾಶಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶುಭ ಸಾಧ್ಯತೆಗಳು ಇರುತ್ತವೆ. ಪ್ರೀತಿಯಲ್ಲಿ ಸಮಯ ಕಳೆಯಲು ಉತ್ತಮ ದಿನ. ವೃಶ್ಚಿಕ ರಾಶಿ. ಧೈರ್ಯದಿಂದ ಮುನ್ನಡೆಯಿರಿ. ಸಂಕೀರ್ಣ ಸಮಸ್ಯೆಗಳನ್ನು ಸರಾಗವಾಗಿ ನಿರ್ವಹಿಸಬಹುದು. ಅನೇಕ ಅವಕಾಶಗಳು ನಿಮಗೆ ಮುಂದೆ ಬರೋದ್ರಿಂದ ನೀವು ಅವುಗಳನ್ನು ಉಪಯೋಗಿಸಿಕೊಳ್ಳಿ. ಧನುರಾಶಿ. ಆರ್ಥಿಕ ಸ್ಥಿತಿಗೆ ಹೆಚ್ಚಿನ ಗಮನ ಕೊಡಬೇಕು. ಸ್ವಂತ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಗಳನ್ನು ರೂಪಿಸಬೇಕು. ಕುಟುಂಬದೊಂದಿಗೆ ಸಮಯ ಕಳೆದರೆ ಒಳಗುಮ್ಮಲು ಹೋಗುತ್ತದೆ. ಮಕರ ರಾಶಿ. ವೃತ್ತಿಯಲ್ಲಿ ನೀವು ನಿಮ್ಮ ಪ್ರಗತಿಯ ದೃಶ್ಯವನ್ನು ಕಾಣುತ್ತೀರಿ. ದಿನಚರಿಯಲ್ಲಿ ಸುಮ್ಮನಾಗಿರಲು ನಿಮ್ಮ ಸ್ವಾಭಾವಿಕ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಿ. ಕುಂಭರಾಶಿ. ಶಕ್ತಿ ಮತ್ತು ಸ್ವಂತ ವಿಶ್ವಾಸ ನೀವು ನೋಡುತ್ತಿರುವ ಪ್ರಗತಿಗೆ ಮುಖ್ಯ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉದಯೋನ್ಮುಖವಾಗಿರುತ್ತೀರಿ. ಇನ್ನು ಕೊನೆಯದಾಗಿ ಮೀನರಾಶಿ. ಅನೇಕ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು, ಆದರೆ ಆಂತರಿಕ ಶಕ್ತಿಯನ್ನು ಕಳೆದುಕೊಳ್ಳದೆ ಎಲ್ಲವನ್ನ ನಿಭಾಯಿಸಬಲ್ಲಿರಿ. ಸ್ವಾಸ್ಥ್ಯದಲ್ಲಿ ಸುಧಾರಣೆ ಇದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.